ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಮ್ಮ ಧರ್ಮಶಾಲಾದಲ್ಲಿ GT ಅವರಿಗೆ ಧರ್ಮದೇಟು ಕೊಟ್ಟು ಭರ್ಜರಿಯಾಗಿ ನಮ್ಮ RCB ಅವರು ಫೈನಲ್ಗೆ ಬೆಂಕಿಯಿಂದ ಲಗ್ಗೆ ಇಟ್ಟಿದ್ದಾರೆ ಗುರು. ಯಾವ ತರ ಇವತ್ತಿನ ಮ್ಯಾಚ್ ಗೆದ್ರು ಅಂದ್ರೆ ಗುರು, ಹೇಳ್ಕೊಳ್ಳೋ GT ಅವ್ರು ಏನು ಮಾಡಿಲ್ಲ ಗುರು. ಇವ್ರ ಬಗ್ಗೆ ಮಾತಾಡೋದೇ ವೇಸ್ಟ್ ಇವತ್ತು. ಯಾಕೆ ಅಂದ್ರೆ ಝೀರೋ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇವತ್ತು, ಬೌಲಿಂಗ್ ಇರ್ಲಿ ಬ್ಯಾಟಿಂಗ್ ಇರ್ಲಿ. ಗುರು, ಇವ್ರ ಬಗ್ಗೆ ಬಿಟ್ಬಿಟ್ಟು ನಮ್ಮ RCB ಬಗ್ಗೆ ಮಾತಾಡೋದಾದ್ರೆ ಗುರು, ನಮ್ಮ RCBಗೆ ನನ್ನ ಕಡೆಯಿಂದ ದೊಡ್ಡ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಬ್ಯಾಟಿಂಗ್ ಅಲ್ಲಿ, ಬೌಲಿಂಗ್ ಅಲ್ಲಿ, ಫೀಲ್ಡಿಂಗ್ ಅಲ್ಲಿ ಯಾವ ತರ ಕದರಾಗಿ ಎಂಟ್ರಿ ಕೊಟ್ಟಿದ್ರಂದ್ರೆ, ಏನ್ ಹೈದರಾಬಾದ್ ವಿರುದ್ಧ ಸೋತಿದ್ರು ಆ ಒಂದು ಸೇಡ್ ಇಟ್ಕೊಂಡು ಇವತ್ತಿನ ಮ್ಯಾಚ್ ಅಲ್ಲಿ ಕೊಟ್ರು. ಎಲ್ಲಿಂದ ಸ್ಟಾರ್ಟ್ ಆಗಿದ್ದು? ವೆಂಕಟೇಶ್ ಅಯ್ಯರ್ ಇಂದ ಸ್ಟಾರ್ಟ್ ಆಯ್ತು ಗುರು. ಫಸ್ಟ್ನೇ ಓವರಲ್ಲಿ 3-4 ಹೊಡೆದು ಬಿಸಾಕ್ಬಿಟ್ರು. ಅಲ್ಲಿಂದ ಒಂದೇ ಲೆವೆಲ್ ಅಲ್ಲಿ ಹೋಯ್ತು ಗುರು. ಯಾವ ತರ ಸ್ಕೋರ್ ಹೋಯ್ತು ಅಂದ್ರೆ 255 ರನ್ ಹೊಡಿತಾರ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಗುರು. ಆದ್ರೂ 250 ರನ್ ಹೊಡೆದ್ರು. ಯಾರು ಹೊಡೆದ್ರು? ಫೈನಲಿ ನಮ್ಮ ಕ್ಯಾಪ್ಟನ್ ರಜಾತ್ ಪಟ್ಟಿದಾರ್ 93 ರನ್ ಹೊಡೆದು 255 ರನ್. ಯಪ್ಪ ಈ ಬೆಟ್ಟದಂತ ಟಾರ್ಗೆಟ್ ನ ಕೊಟ್ರಪ್ಪ. ನಾನೇನೋ ಸ್ವಲ್ಪ ಟಕ್ಕರ್ ಕೊಡ್ತಾರೆ ಅಂತ ನಾನು ಅನ್ಕೊಂಡ್ರೆ, ಈ GT ಅವ್ರು ನೋಡಿದ್ರೆ ಎಲ್ಲ ಝೀರೋ. ಬದ್ನೇಕಾಯಿ ಏನು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಶುಭ್ಮನ್ ಗಿಲ್ ಔಟ್, ಅಲ್ಲಿ ಸಾಯಿ ಸುದರ್ಶನ್ ಔಟ್ ಆಗಿದ್ದೆ ಒಂದು ದೊಡ್ಡ ಟ್ರಾಜಿಡಿ ಅಂತ ಹೇಳ್ಬೋದು. 8 ವಿಕೆಟ್ ಆಗೋದು ಸಾಯಿ ಸುದರ್ಶನ್. ಇಲ್ಲಾಂದ್ರೆ ಸ್ವಲ್ಪ ಟಕ್ಕರ್ ಕೊಟ್ಟಿರೋರು ಅಂತ ನನ್ಗನ್ಸುತ್ತೆ. ಇನ್ನ ಸ್ಟಾರ್ಟಿಂಗ್ ಇಂದ ಬರೋದಾದ್ರೆ GT ಅವರು ಒಂದೇ ಗುರು, ಟಾಸ್ ಒಂದು ಗೆಲ್ತಾರೆ ಅಷ್ಟೇ. ಅವ್ರ ಕೈಯಲ್ಲಿ ಈ ಮ್ಯಾಚ್ ಅಲ್ಲಿ ಅದೊಂದೇ ಗೆಲ್ಲಕ್ಕಾಗಿದ್ದಷ್ಟೇ. ಇನ್ನು RCB ಗೆಲ್ಲಕ್ ಚಾನ್ಸೇ ಇಲ್ಲ ಗುರು. ಯಾವುದೇ ಒಂದು ಪರ್ಫಾರ್ಮೆನ್ಸ್ ಅಂತಂದ್ರೆ RCB ಬೀಟ್ ಮಾಡಕ್ ಆಗಿಲ್ಲ. ಗುಜರಾತ್ ಜೈಂಟ್ಸ್ ಅವರು ಟಾಸ್ ಒಂದು ಗೆದ್ರಷ್ಟೇ. ಅಲ್ಲಿಂದ ಶುರು ಹಚ್ಕೊಂಡ್ರು ನಮ್ಮ RCB ಅವರು. ಅಬಾ ವಿರಾಟ್ ಕೊಹ್ಲಿ, ವೆಂಕಟೇಶ್ ಅಯ್ಯರ್ ಕೊಟ್ರು. ಸ್ಟಾರ್ಟಿಂಗ್ ಇಂದ ಸರಿಯಾಗಿ ಕೊಟ್ರು. ಅಲ್ಲಿಂದ ಕಂಟಿನ್ಯೂ ಮಾಡಿದ್ ಯಾರು ಕೊನೆಗೆ? ನಮ್ಮ ರಜತ್ ಪಟ್ಟಿದಾರು, ದೇವದತ್ ಪಡಿಕ್ಕಲ್. ಒಂದೊಂದು 6-4 ಒಂದೊಂದು ಮುತ್ತು ತರ ಕೊಟ್ರು ಗುರು. ಅದ್ರಲ್ಲಿ ನಮ್ ರಜತ್ ಪಟ್ಟಿದಾರ್ ಹೊಡೆದ್ರು 93 ರನ್ ಹೊಡೆದ್ರು ಗುರು. ಇನ್ನೊಂದ್ 2 ಬಾಲ್ ಇದ್ರೆ ಪಕ್ಕ 100 ಹಾಕೊಂಡಿರೋರು ಇವತ್ತಿನ ಮ್ಯಾಚ್ ಅಲ್ಲಿ ನಮ್ಮ ರಜತ್ ಪಟ್ಟಿದಾರು. ನನ್ನ ಕಡೆಯಿಂದ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ತೀನಿ ಗುರು ರಜತ್ ಪಟ್ಟಿದಾರ್. ಯಾವ ತರ ಒಂದು ನಾಕ್ಔಟ್ ಗೇಮ್ಗಳಲ್ಲಿ ಯಾವ ತರ ಒಂದು ಪರ್ಫಾರ್ಮೆನ್ಸ್ ಮಾಡ್ಬೇಕಂದ್ರೆ ನಮ್ಮ ರಜತ್ ಪಟ್ಟಿದಾರ್ ನೋಡಿ ಕಲಿಬೇಕಂತಾನೆ ಹೇಳ್ಬೋದು. ಇನ್ನ ಫೈನಲ್ ನಮ್ಮ ಜಿತೇಶ್ ಶರ್ಮಾ ಏನು ಅಪರೂಪಕ್ಕೆ ಇವತ್ತಿನ ಮ್ಯಾಚ್ 5 ಬಾಲ್ 15 ರನ್ ಹೊಡೆದ್ರಪ್ಪ. ಇವರೆಲ್ಲ ಸಪೋರ್ಟ್ ಇಂದ ಫೈನಲಿ ಏನ್ ನಮ್ GT ಅವ್ರಿಗೆ 255 ರನ್ ಟಾರ್ಗೆಟ್ ಕೊಡ್ತಾರೆ. ಈ ಟಾರ್ಗೆಟ್ ನ ಚೇಂಜ್ ಮಾಡ್ಬೋದೇನೋ ಅಂತ ನಾನು ಅನ್ಕೊಂಡಿದ್ದೆ. ಯಾಕೆ ಅಂತಂದ್ರೆ ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್ ಅಕ್ಕಪಕ್ಕದಲ್ಲೇ ಸುಳ್ದಾಡ್ತವ್ರ ಗುರು. ಏನಕ್ಕೆ? ಆರೆಂಜ್ ಕ್ಯಾಪ್ ರೇಸ್ ಅಲ್ಲೇ ಇಬ್ರು ಟೇಬಲ್ ಆಫ್ ದ ಟಾಪ್ ಅಲ್ಲಿ ಕುಂತ್ಬಿಟ್ಟವ್ರೆ. ಇವ್ರಿಬ್ರು ಏನೋ ಕಚ್ಕೊಂಡ್ಬಿಟ್ರಂದ್ರೆ ಇವ್ರಿಬ್ರೇ ಮುಗಿಸ್ಬಿಡ್ತಾರೆ ಅಂತ ನಾನು ಅನ್ಕೊಂಡೆ. ಆದ್ರೆ ಭುವನೇಶ್ವರ್ ಕುಮಾರ್ ಗುರು, ಏನ್ ಲೈನ್ ಅಂಡ್ ಲೆಂತ್ ಅಲ್ಲಿ ಬೌಲಿಂಗ್ ಮಾಡಿ ಒಂಥರ ಕನ್ಸಿಸ್ಟೆಂಟ್ ಆಗಿ ವಿಕೆಟ್ ತೆಕ್ಕೊಂಡ್ ಬರ್ತಾ ಇದ್ರು. ಭುವನೇಶ್ವರ್ ಕುಮಾರ್ ಅವ್ರಿಗೆ ಔಟ್ ಆಗೋದ್ರು. ಮತ್ತೆ ರಸಿಕ್ ಸಲಾಮ್ದಾರು ಯಾವ ತರ ವಿಕೆಟ್ ತೆಗೆದ್ರು ಅಂದ್ರೆ ಸಖತ್ ಅಂತಾನೆ ಹೇಳ್ಬೋದು. ಇನ್ನು ಏಜಲ್ ವುಡ್, ಜಾಸ್ ಬಟ್ಲರ್ ವಿಕೆಟ್ ತೆಗೆದಿದ್ದು. ಅಲ್ಲಿಂದ ಸ್ವಲ್ಪ ನಮ್ಮ RCB ಕಡೆ, ಸ್ವಲ್ಪ ಅಲ್ಲಪ್ಪ ಫುಲ್ ಆಲ್ಮೋಸ್ಟ್ RCB ಕಡೆನೆ ಮ್ಯಾಚ್ ಇವತ್ತು ಗೆದ್ದು ಫೈನಲಿ ನಮ್ಮ RCB ಅವರು ಫೈನಲ್ಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಗುರು. ಇವತ್ತು ನಮ್ಮ RCB ಅವರು ಯಾವ ತರ ಬೌಲಿಂಗ್ ಮಾಡೋದು ಅಂದ್ರೆ ಗುರು, ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಯ್ತು. ಈ GT ಬಗ್ಗೆ ಮಾತಾಡೋದಾದ್ರೆ ಏನ್ ಮಾತಾಡಕ್, ಅವ್ರ ಬಗ್ಗೆ ಏನ್ ಪರ್ಫಾರ್ಮೆನ್ಸ್ ಮಾತಾಡಿಲ್ಲ, ಅವ್ರ ಬಗ್ಗೆ ಏನ್ ಮಾತಾಡ್ತಿ ಅಂತ ಕೇಳೋದಾದ್ರೆ ಒಟ್ಟು ಇವತ್ತು ನಮ್ಮ RCB ಬಗ್ಗೆ ಮಾತಾಡ್ಬೇಕು. ಯಾಕೋ ಎಲ್ಲೋ ಒಂದ್ ಕಡೆ ನನ್ಗೆ ಯಾಕೋ 2ನೇ ಸಲ ಚಾಂಪಿಯನ್ ಆಗೋ ಸುಳಿವು ಕಂಡು ಬರ್ತಾ ಇದೆ. ಯಾಕೆ ಅಂದ್ರೆ RCB ಅವರು ಅಷ್ಟು ಬೆಂಕಿ ಫಾರ್ಮರ್ ಇದಾರೆ. ಒಬ್ರಲ್ಲ ಒಬ್ರು ತಂಡಕ್ಕೆ ನೆರವಾಗ್ತಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇನ್ನು ಬ್ಯಾಡ್ ಅಂತಂದ್ರೆ ಈ ಒಂದು ಸಿಹಿ ಕ್ಷಣದಲ್ಲಿ ಬ್ಯಾಡ್ ನೆನ್ಸ್ಕೊಳ್ಳೋದು ತಪ್ಪು. ಆದ್ರೂ ಟೀಮ್ ಡೇವಿಡ್ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು ಗುರು. ಯಾಕೆ ಅಂತಂದ್ರೆ ಟೀಮ್ ಡೇವಿಡ್ ಸುಮಾರು ಮ್ಯಾಚಸ್ ಗಳಾಗೋಯ್ತು, ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಮೊದ್ಲೆಲ್ಲ ರೋಮಾರಿ ಶಫರ್ಡ್ ಬಗ್ಗೆ ಮಾತಾಡ್ತಿದ್ವಿ, ಆದ್ರೆ ಇವಾಗ ಟೀಮ್ ಡೇವಿಡ್ ಬಗ್ಗೆ ಮಾತಾಡೋಂತ ಪರಿಸ್ಥಿತಿ ಬಂದಿದೆ. ಯಾಕೆಂದ್ರೆ ಆ ತರ ಒಂದು ಝೀರೋ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಟೀಮ್ ಡೇವಿಡ್ ಅವರು. ಸ್ವಲ್ಪ ಯುಗಾದಿ ಹಬ್ಬದ ದಿವಸ ಏನು ಬೇವು ಬೆಲ್ಲ ಅಂತ ಇರುತ್ತಲ್ಲ, ಅದೇ ತರಾನೇ ಇದು ಅನ್ಕೊಳ್ಳಿ. ಆದ್ರೆ ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಬೋದು. ಪರವಾಗಿಲ್ಲ, ನೆಕ್ಸ್ಟ್ ಫೈನಲ್ ಅಲ್ಲಿ ಟೀಮ್ ಡೇವಿಡ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಲಿ ಅಂತ ಅಂತ ಆಶಿಸ್ತೀನಿ. ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಈ ತರ ಇತ್ತು. ನಿಮ್ಗೆ ಇವತ್ತು RCB ಅವರು ಗೆದ್ದಿರೋದು ಎಷ್ಟು ಖುಷಿ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ RCB ಫ್ಯಾನ್ಸ್ಗಳು ಇದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ. ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ. ಹಾಗೆ ನಾಳೆ ಬೆಳಿಗ್ಗೆ ಪಕ್ಕ RCB ಬಗ್ಗೆ ಫುಲ್ ಒಂದು 7 ರಿಂದ 8 ನಿಮಿಷ ವಿಡಿಯೋ ಮಾಡೋಷ್ಟು ಸ್ವಲ್ಪ RCB ಬಗ್ಗೆ ಸ್ವಲ್ಪ ಏನೇನು ಪಾಯಿಂಟ್ಸ್ ಇದೆ ಅದೆಲ್ಲ ನೀಟಾಗಿ ಹೇಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಆಲ್ಮೋಸ್ಟ್ 12:15 ಆಗ್ತಾ ಬರ್ತಾ ಇದೆ. ಅದರಿಂದ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.